ನಮಸ್ಕಾರ ಟ್ರೇಡರ್ಸ್. ಟ್ರೇಡರ್ ಅಜಿತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದೆ. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ XAEST ಗೋಲ್ಡ್ ಒಂದು ಉತ್ತಮವಾದಂತಹ ಅಪ್ಸೈಡ್ ರ್ಯಾಲಿನ ಕೊಡ್ತಾ ಇದೆ, ಕರೆಕ್ಟಾ? ಈ ಒಂದು ರ್ಯಾಲಿ ಎಲ್ಲಿವರೆಗೂ ಹೋಗುತ್ತೆ, ಈ ರ್ಯಾಲಿ ಕಂಟಿನ್ಯೂ ಆಗುತ್ತಾ ಅಂತ ಒಂದು ಡೀಪ್ ಡೌನ್ ಅನಾಲಿಸಿಸ್ ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸೋಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದಲೆ ಸಂಪೂರ್ಣವಾಗಿ ನೋಡಿ, ನೀವು ಕೂಡ ಅರ್ಥ ಮಾಡ್ಕೋಬಹುದು. ಬನ್ನಿ ಈ ಒಂದು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಫಸ್ಟ್ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಟ್ರೇಡಿಂಗ್ ವ್ಯೂ ಅಲ್ಲಿ XAUUSD ಅಂತ ಸರ್ಚ್ ಮಾಡಬೇಕು. ಇಲ್ಲಿ XAUUSD ಅಂತ ಸರ್ಚ್ ಮಾಡಿದಾಗ ನಿಮಗೆ ಗೋಲ್ಡ್ ನ ಚಾರ್ಟ್ ಬರುತ್ತೆ, ಓಕೆನಾ? ಗೋಲ್ಡ್ ನ ಚಾರ್ಟ್ ಬರುತ್ತೆ. ಇಲ್ಲಿ ನಾವು ಮೊದಲನೇದಾಗಿ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನಾಗ್ತಾ ಇದೆ ಅಂತ ಒಂದ್ಸಲಿ ಹೋಗಿ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು, ಮಾರ್ಕೆಟ್ ಅಲ್ಲಿ ಒಂದು ಕನ್ಸಾಲಿಡೇಷನ್ ಫೇಸ್ಗೆ ಹೋಗಿ ಒಂದು ಬ್ರೇಕ್ಔಟ್ ಅಟೆಂಪ್ಟ್ ಮಾಡಿರುತ್ತೆ. ಓಕೆ, ಇಲ್ಲಿ ಒಂದು ಬ್ರೇಕ್ಔಟ್ ಅಟೆಂಪ್ಟ್ ಅನ್ನ ಮಾಡಿದೆ ನೋಡಿ. ಮಾರ್ಕೆಟ್ ಇಂದ ಫಾಲ್ ಆಗಿದೆ, ಅಗೇನ್ ಫಾಲ್ ಆಗಿದೆ, ಅಗೇನ್ ಫಾಲ್ ಆಗಿದೆ. ಇಲ್ಲಿ ಒಂದು ಬ್ರೇಕ್ಔಟ್ ಅಟೆಂಪ್ಟ್ ಮಾಡುತ್ತೆ, ಒಂದ್ಸತಿ ಫೇಲ್ಯೂರ್ ಆಗುತ್ತೆ, ಅಗೇನ್ ಇಲ್ಲಿ ಇನ್ನೊಂದು ಬ್ರೇಕ್ಔಟ್ ಅಟೆಂಪ್ಟ್ ಮಾಡಿ ಮಾರ್ಕೆಟ್ ಒಂದು ಉತ್ತಮವಾದಂತಹ ಅಪ್ಸೈಡ್ ರ್ಯಾಲಿನ ಕೊಟ್ಟಿರೋದು ಕ್ಲಿಯರ್ ಆಗಿ ನಮಗೆ ಕಾಣಕ್ ಸಿಗುತ್ತೆ. ಇದು ನಮಗೆ 2020 ಇಂದ 2024 ನ ಒಂದು ಪಿಕ್ಚರ್ ಆಗಿರುತ್ತೆ. ಅಂದ್ರೆ ಕನ್ಸಾಲಿಡೇಷನ್ ಆದ್ಮೇಲೆ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಕೊಟ್ಟ ಮೇಲೆ ಉತ್ತಮವಾದಂತಹ ಅಪ್ಸೈಡ್ ರ್ಯಾಲಿನ ನಮಗೆ ಕೊಟ್ಟಿರೋದು ಕ್ಲೀನ್ ಆಗಿ ಇದರಲ್ಲಿ ಕಾಣಿಸುತ್ತೆ. ಈ ರ್ಯಾಲಿ ಎಲ್ಲಿವರೆಗೂ ಕಂಟಿನ್ಯೂ ಆಗಿದೆ? ಈ ರ್ಯಾಲಿ ಒಂದು ಉತ್ತಮವಾದಂತಹ ಅಪ್ಸೈಡ್ ರ್ಯಾಲಿನ ಕೊಟ್ಟು ಮಾರ್ಕೆಟ್ ಆಲ್ ಟೈಮ್ ಹೈನ ರೀಚ್ ಆಗಿತ್ತು. ಆಲ್ ಟೈಮ್ ಹೈನ ಒಂದ್ಸತಿ ರೀಚ್ ಆದ್ಮೇಲೆ ಮಾರ್ಕೆಟ್ ಮತ್ತೆ ಆ ಹೈನ ಬ್ರೇಕೇ ಮಾಡಿಲ್ಲ. ಮಾರ್ಕೆಟ್ ಅಲ್ಲಿಂದ ಒಂದು ರಿವರ್ಸಲ್ ಸೈನ್ ನ ತೋರಿಸಿರೋದು ನಮಗೆ ಕ್ಲೀನ್ ಆಗಿ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಕಾಣಕ್ಕೆ ಸಿಗುತ್ತೆ. ಇದು ಆಲ್ ಟೈಮ್ ಹೈ ಎಷ್ಟಕ್ಕೆ ಮೂವ್ ಆಗಿತ್ತು ಅಂತ ನೀವು ಈ ಕ್ಯಾಂಡಲ್ ನ ಜಸ್ಟ್ ಚೆಕ್ ಮಾಡಿ ನೋಡಿದ್ರೆ, ಇದರ ಹೈ ಬಂದು 5598, ಅಂದ್ರೆ 5598 ಅಷ್ಟು ಪ್ರೈಸ್ ಮೂವ್ ಆಗಿ ಅಲ್ಲಿಂದ ಯಾವುದೇ ಕಾರಣಕ್ಕೂ ಹೈನ ಬ್ರೇಕ್ ಮಾಡದಲೆ ಮಾರ್ಕೆಟ್ ಡೌನ್ ಸೈಡ್ ಅಲ್ಲಿ ಒಂದು ಮೊಮೆಂಟಮ್ ಅನ್ನ ಕ್ಲೀನ್ ಆಗಿ ಕೊಟ್ಟಿರೋದು ನಮಗೆ ಈ ಒಂದು ಚಾರ್ಟ್ ಅಲ್ಲಿ ಕ್ಲೀನ್ ಆಗಿ ವಿಸಿಬಲ್ ಕಾಣಿಸ್ತಾ ಇದೆ. ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನಾಗ್ತದೆ, ಮಾರ್ಕೆಟ್ ಒಂದು ಅಪ್ಸೈಡ್ ಮೊಮೆಂಟಮ್ ಕೊಟ್ಟಿತ್ತು, ಒಂದು ಉತ್ತಮವಾದ ಅಪ್ಸೈಡ್ ರ್ಯಾಲಿ ಕೊಟ್ಟಿತ್ತು. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಮಾರ್ಕೆಟ್ ರಿವರ್ಸಲ್ ಬಂದು ಈಗ ಅಪ್ಸೈಡ್ ಮೊಮೆಂಟಮ್ ಕೊಡೋಕೆ ಟ್ರೈ ಮಾಡ್ತಾ ಇದೆ ಅನ್ನೋದು ನಮಗೆ ಒಂದು ಪಿಕ್ಚರ್ ಈ ಒಂದು ಚಾರ್ಟ್ ಅಲ್ಲಿ ಕಾಣಕ್ಕೆ ಸಿಗ್ತಾ ಇದೆ. ನಾವು ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನ್ ಅರ್ಥ ಮಾಡ್ಕೊಂಡ್ವಿ, ಒಂದು ಅಪ್ಸೈಡ್ ಮೊಮೆಂಟಮ್ ಕೊಟ್ಟಿದೆ, ಒಂದು ರಿಟ್ರೇಸ್ಮೆಂಟ್ ಬಂತು, ಇಲ್ಲಿಂದ ಒಂದು ಬಯರ್ಸ್ ಪುಷ್ ಮಾಡ್ತಾ ಇದ್ದಾರೆ ಮೇಲೆ ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡು ಹೋಗೋಕೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗ ನಾವು ಒಂದು ವೀಕ್ಲಿ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗೋಣ. ಒಂದು ವೀಕ್ಲಿ ಟೈಮ್ ಫ್ರೇಮ್ಗೆ ನಾವು ಶಿಫ್ಟ್ ಆದಾಗ ಅಲ್ಲಿ ಏನ್ ಪ್ರೈಸ್ ಆಕ್ಷನ್ ನಡೀತಾ ಇದೆ, ಅಲ್ಲಿ ಏನ್ ನಡೀತಾ ಇದೆ ಒಂದು ಕಂಪ್ಲೀಟ್ ಆಗಿರುವಂತ ಮಾಹಿತಿ ನಾವು ಇಲ್ಲಿ ತಿಳ್ಕೊಳ್ಳೋಣ. ನೀವು ಇಲ್ಲಿ ಒಂದು ರೇಂಜ್ ನ ಕೂಡ ಮಾರ್ಕ್ ನ ಮಾಡಬಹುದು. ನೋಡಿ, ಇಲ್ಲಿ ಒಂದು ರೇಂಜ್ ನ ಮಾರ್ಕ್ ಮಾಡಬಹುದು. ಇದು ವೀಕ್ಲಿ ಟೈಮ್ ಫ್ರೇಮ್ ಆಗಿರುತ್ತೆ. ನೀವು ಇಲ್ಲಿ ನೋಡಬಹುದು, ಇದು ಒಂದು ವೀಕ್ಲಿ ಟೈಮ್ ಫ್ರೇಮಿನ ಅನಾಲಿಸಿಸ್ ಆಗಿರುತ್ತೆ. ಮಾರ್ಕೆಟ್ ಈ ಜಾಗದಿಂದ ಏನಾಗಿತ್ತು, ಒಂದು ಅಪ್ಸೈಡ್ ರ್ಯಾಲಿನ ಕೊಟ್ಟಿತ್ತು, ಮತ್ತೆ ಈ ಜಾಗದಿಂದ ಒಂದು ಡೌನ್ ಸೈಡ್ ರ್ಯಾಲಿನ ಕೊಟ್ಟಿತ್ತು. ಅಗೇನ್ ಇದೇ ಜಾಗದಿಂದ ಒಂದು ಅಪ್ಸೈಡ್, ಅಂದ್ರೆ ಇಲ್ಲಿ ಈ ಜಾಗದಿಂದ ಒಂದು ಬಯರ್ಸ್ ಆಕ್ಟಿವೇಟ್ ಆಗಿದ್ದಾರೆ ಅನ್ನೋ ಒಂದು ಇಂಡಿಕೇಶನ್ ನ ಕಂಪ್ಲೀಟ್ ಆಗಿ ನಮಗೆ ಈ ಒಂದು ಚಾರ್ಟ್ ಮೂಲಕ ತಿಳ್ಕೋಬಹುದು. ಇಷ್ಟು ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಈ ವೀಕ್ಲಿ ಚಾರ್ಟ್ ಅನಾಲಿಸಿಸ್ ಅಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಸಪೋರ್ಟ್ ಇಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇರೋದು, ಅಗೇನ್ ಸೇಮ್ ಅದೇ ಜಾಗದಿಂದ ಬಯರ್ಸ್ ಆಕ್ಟಿವೇಟ್ ಆಗಿರುವಂತದ್ದು ನಮಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ನಾವು ಕಡಿಮೆ ಟೈಮ್ ಫ್ರೇಮ್ಗೆ ಹೋಗಿ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡೋಣ, ಇಲ್ಲಿ ಏನ್ ನಡೀತಾ ಇದೆ ಅಂತ ಮುಂದೆ ತಿಳ್ಕೊಳ್ಳೋಕೆ. ನಾವು ಒನ್ ಡೇ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗ್ತೀವಿ. ಒನ್ ಡೇ ಟೈಮ್ ಫ್ರೇಮ್ಗೆ ನಾವು ಶಿಫ್ಟ್ ಆದ್ವಿ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡೋದಾದ್ರೆ, ಮಾರ್ಕೆಟ್ ಒಂದು ಉತ್ತಮವಾದಂತಹ ಅಪ್ಸೈಡ್ ರ್ಯಾಲಿ ಆದ್ಮೇಲೆ ಒಂದು ಡೌನ್ ಟ್ರೆಂಡ್ ಅಲ್ಲಿ ಬರುತ್ತೆ, ಹೀಗೆ ಒಂದು ಸ್ವಿಂಗ್ ಮಾಡಿ ಮತ್ತೆ ಒಂದು ಡೌನ್ ಟ್ರೆಂಡ್ ಬರುತ್ತೆ, ಮತ್ತೆ ಒಂದು ಸ್ವಿಂಗ್ ಮಾಡಿ ಮಾರ್ಕೆಟ್ ಕನ್ಸಾಲಿಡೇಟ್ ಆಗ್ತಾ ಇರುತ್ತೆ, ಅಗೇನ್ ಮತ್ತೆ ಆ ಸ್ವಿಂಗ್ ನ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡುತ್ತೆ, ಇನ್ನೊಂದು ಸ್ವಿಂಗ್ ನ ಕೂಡ ಮಾಡುತ್ತೆ, ಬಟ್ ಇಲ್ಲೇ ಕನ್ಸಾಲಿಡೇಟ್ ಆಗಿ
ಒಂದು ಬ್ರೇಕ್ಔಟ್ ಅನ್ನ ಕೊಟ್ಟಿರೋದು ನಮಗೆ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನೀವಿಲ್ಲಿ ನೋಡಬಹುದು, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೀವೊಂದು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡಿದ್ರೆ, ಈ ರೀತಿಯಲ್ಲಿ ನೀವು ಏನಾದರೂ ಒಂದು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡಿದ್ರೆ, ಈ ಟ್ರೆಂಡ್ ಲೈನ್ ನೀವು ಮಾರ್ಕ್ ಮಾಡಿದ್ದ ಆಗಿದ್ರೆ ಡೆಫಿನೆಟ್ ಆಗಿ ನಿಮಗೆ ಇಲ್ಲೊಂದು ಉತ್ತಮವಾದ ಅಪ್ಸೈಡ್ ರ್ಯಾಲಿಯ ಮೊಮೆಂಟಮ್ ಅನ್ನ ಕ್ಯಾಪ್ಚರ್ ಮಾಡುವಂತ ಅವಕಾಶ ಸಿಗ್ತಾ ಇತ್ತು. ಸೊ ಒಂದು ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ ಆಗಿ ನಮಗಿತ್ತು, ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಒಂದು ಈ ಜಾಗದಿಂದ ಬ್ರೇಕ್ಔಟ್ ಅನ್ನ ಕೊಡ್ಬೋದು, ಅಥವಾ ಈ ಜಾಗದಿಂದ ಬ್ರೇಕ್ ಡೌನ್ ಅನ್ನ ಕೊಟ್ಟು ಒಂದು ಅಪ್ಸೈಡ್ ಅಥವಾ ಒಂದು ಡೌನ್ ಸೈಡ್ ಮೊಮೆಂಟಮ್ ಅನ್ನ ನಮಗೆ ಡೆಫಿನೆಟ್ ಆಗಿ ಕೊಡಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಡೆಫಿನೆಟ್ ಆಗಿ ನಾವಿದ್ವಿ ಈ ಒಂದು ಗೋಲ್ಡ್ ನ ಚಾರ್ಟ್ ಅಲ್ಲಿ. ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕನ್ಸಾಲಿಡೇಷನ್ ನ ಫೇಸ್ ಮಾಡಿ ಒಂದು ಉತ್ತಮವಾದಂತಹ ಬ್ರೇಕ್ಔಟ್ ಅನ್ನ ಕೊಟ್ಟು ಮಾರ್ಕೆಟ್ ಅಪ್ಸೈಡ್ ಅಲ್ಲಿ ನಮಗೆ ಮೂವ್ ಆಗ್ತಾ ಇರೋದು ಕ್ಲೀನ್ ಆಗಿ ಕಾಣಿಸುತ್ತಾ ಇದೆ. ಸೊ ಇದಿಷ್ಟು ಕಂಪ್ಲೀಟ್ ಆಗಿ ನಿಮಗೆ ಡೇ ಟೈಮ್ ಫ್ರೇಮ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನಾವು ಇನ್ನೊಂದು ಸ್ವಲ್ಪ ಕಡಿಮೆ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಿ ಒಂದು ಡೀಪ್ ಡೌನ್ ಅನಾಲಿಸಿಸ್ ಅನ್ನ ಮಾಡೋಣ ಬನ್ನಿ. ಸೊ ನಾವು ಡೇ ಟೈಮ್ ಫ್ರೇಮ್ ಇಂದ 4 ಅವರ್ಸ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗೋಣ. ಸೊ 4 ಅವರ್ಸ್ ಟೈಮ್ ಫ್ರೇಮ್ಗೆ ನಾವು ಶಿಫ್ಟ್ ಆಗೋದಾದ್ರೆ, ಸೊ ಈ ಟ್ರೆಂಡ್ ಲೈನ್ ಅನ್ನ ನಾವು ಸದ್ಯಕ್ಕೆ ಇದು ರಿಯಾಕ್ಟ್ ಆಲ್ರೆಡಿ ಆಗೋಗಿದೆ, ಸೊ ನಾವು ಇದನ್ನ ಡಿಲೀಟ್ ಮಾಡೋಣ. ಸೊ ನಾವು ಈ ಒಂದು ಟ್ರೆಂಡ್ ಲೈನ್ ಅನ್ನ ವಾಚ್ ಮಾಡೋಣ. ಈ ಒಂದು ಟ್ರೆಂಡ್ ಲೈನ್ ತುಂಬಾ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡಬಹುದು, ನಾನು 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡ್ತೀನಿ. ಸೊ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡ್ತೀನಿ. ಸೊ ಈ ಟ್ರೆಂಡ್ ಲೈನ್ ಅನ್ನು ಕೂಡ ಮಾರ್ಕೆಟ್ ಬ್ರೇಕ್ ಆಗಿ ಮೊಮೆಂಟಮ್ ಅನ್ನು ಕೊಡ್ತಾ ಇರೋದು ನಮಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ ಆಗಿ ಕ್ಲೀನ್ ಆಗಿ ನಮಗೆ ಕಾಣಿಸ್ತಾ ಇರೋದು ನೀವು ನೋಡಬಹುದು. ಓಕೆ, ಸೊ ಈಗ ಮಾರ್ಕೆಟ್ ಈ ಜಾಗದಿಂದ ರೀಟೆಸ್ಟ್ ಆಗಿ ಮಾರ್ಕೆಟ್ ಅಪ್ಸೈಡ್ ಮೊಮೆಂಟಮ್ ಕೊಡುತ್ತಾ, ಅಥವಾ ಮಾರ್ಕೆಟ್ ಇಲ್ಲಿಂದನೇ ಡೈರೆಕ್ಟ್ ರ್ಯಾಲಿನ ಕೊಡುತ್ತಾ ಅಂತ ಒಂದು ಸಣ್ಣ ಅನಾಲಿಸಿಸ್ ನಾವು ಈ ಒಂದು ಜಾಗದಲ್ಲಿ ಮಾಡೋಣ. ಸೊ ಇಲ್ಲಿ ನೀವು ನೋಡೋದಾದ್ರೆ ಎಕ್ಸಾಕ್ಟ್ ಈ ಒಂದು ಜಾಗ ಏನಿತ್ತು, ಇದನ್ನ ನೀವು ಒಂದು ರೇಂಜ್ ಅನ್ನಾದ್ರೂ ಬೇಕಾದ್ರೆ ಮಾರ್ಕ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಈ ತರನಾದ್ರೂ ಮಾರ್ಕ್ ಮಾಡ್ಬೋದು. ಸೊ ಮಾರ್ಕೆಟ್ ಏನಾಯ್ತು ಇಲ್ಲಿ, ಮಾರ್ಕೆಟ್ ಏನಾಯ್ತು ಅಂತ ಹೇಳಿದ್ರೆ, ಮಾರ್ಕೆಟ್ ಒಂದು ಅಪ್ಸೈಡ್ ಮೊಮೆಂಟಮ್ ಅನ್ನ ಕೊಟ್ಟಿತ್ತು, ಬ್ರೇಕ್ ಡೌನ್ ನ ಕೊಟ್ಟು ಅಪ್ಸೈಡ್ ಮೊಮೆಂಟಮ್ ಕೊಟ್ಟು ಒಂದು ಸ್ವಲ್ಪ ಹೋಲ್ಡ್ ಆಗಿದೆ ನೋಡಿ, ಈ ಜಾಗದಲ್ಲಿ ಹೋಲ್ಡ್ ಆಗಿದೆ. ಸೊ ಈ ಜಾಗ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗಿತ್ತು. ಸೊ ಮಾರ್ಕೆಟ್ ಇಲ್ಲಿಂದ ಒಂದು ಬ್ರೇಕ್ಔಟ್ ಅನ್ನ ಕೊಟ್ಟು ಇಲ್ಲಿ ರೀಟೆಸ್ಟ್ ಅನ್ನ ಮಾಡಿ ಈಗ ಒಂದು ಅಪ್ಸೈಡ್ ರ್ಯಾಲಿನ ಕೊಡ್ತಾ ಇದೆ. ಸೊ ಈ ರ್ಯಾಲಿ ಇದೇ ತರ ಕಂಟಿನ್ಯೂ ಆಗುತ್ತಾ, ಅಥವಾ ಇಲ್ಲಿ ರೀಟೆಸ್ಟ್ ಮಾಡಿ ಹೀಗೆ ಮೂವ್ ಆಗುತ್ತಾ, ಅಥವಾ ಇದು ಇಲ್ಲಿ ರೀಟೆಸ್ಟ್ ಮಾಡಿ ಇಲ್ಲಿ ಬ್ರೇಕ್ ಡೌನ್ ಹೀಗೆ ಕೊಡುತ್ತಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಅಕಸ್ಮಾತ್ ರ್ಯಾಲಿ ಇದೇ ತರ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ, ನಮಗೆ ಇರುವಂತಹ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ 4 ಅವರ್ ಅಲ್ಲಿ ನಾವು ನೋಡೋದಾದ್ರೆ ನೀವಿಲ್ಲಿ ನೋಡ್ಬೋದು. ಸೊ ರೆಸಿಸ್ಟೆನ್ಸ್ ಅಂತ ಬಂದ್ರೆ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಈ ಒಂದು ಜಾಗನೇ ಆಗುತ್ತೆ. ಯಾವುದು ಅಂತ ಹೇಳಿದ್ರೆ, ಸೊ ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಸೊ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಈ ಒಂದು ಜಾಗ ಏನಿತ್ತು, ಇಲ್ಲಿಂದ ಮಾರ್ಕೆಟ್ ತುಂಬಾ ಸಲ ರಿಯಾಕ್ಟ್ ಆಗಿದೆ. ಇಲ್ಲಿ ನೀವು ನೋಡಬಹುದು, ಮಾರ್ಕೆಟ್ ಇಲ್ಲಿ ಟ್ರೈ ಮಾಡುತ್ತೆ, ಅಗೇನ್ ಇಲ್ಲಿ ಟ್ರೈ ಮಾಡುತ್ತೆ, ಒಂದು ಬ್ರೇಕ್ಔಟ್ ಅನ್ನ ಕೊಟ್ಟು ಇಲ್ಲಿ ರೀಟೆಸ್ಟ್ ಅನ್ನ ಮಾಡುತ್ತೆ. ಸೆಕೆಂಡ್ ಟೈಮ್ ರೀಟೆಸ್ಟ್ ಕೂಡ ಫೇಲ್ ಆಗಿ ಮಾರ್ಕೆಟ್ ಒಂದು ಉತ್ತಮವಾದ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟಿದೆ. ಸೊ ಅದೇ ಜಾಗದಲ್ಲಿ ಮಾರ್ಕೆಟ್ ಈಗ ನಮಗೆ ನಿಂತಿರೋದು ಕಾಣಿಸ್ತಾ ಇದೆ. ಸೊ ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ ನಮಗೆ ಪ್ರಾಪರ್ ಆಗಿ ವರ್ಕ್ ಆಯ್ತು ಅಂತ ಹೇಳಿದ್ರೆ ಒಂದು ಪಾಸಿಬಲ್ ಕರೆಕ್ಷನ್ ಬರ್ಬೋದು. ಒಂದು ಪಾಸಿಬಲ್ ಕರೆಕ್ಷನ್ ಇಲ್ಲಿವರೆಗೂ ಬಂದು, ಅಥವಾ ಈ ಹೈನ ಬ್ರೇಕ್ ಆಗಿ ಈ ತರ ಮೂವ್ ಆಗ್ಬೋದು, ಅಥವಾ ಈ ತರ ಬಂದು ಇಲ್ಲಿ ಒಂದು ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡ್ದೇಲೆ ಇದನ್ನ ಫೇಕ್ ಮಾಡಿ ಈ ತರ ಕೂಡ ನಮಗೆ ಬ್ರೇಕ್ ಆಗಿ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡುವಂತ ಸಾಧ್ಯತೆ ಕೂಡ ಇದೆ. ಅಥವಾ ಇಲ್ಲೇ
ಮಾರ್ಕೆಟ್ ಏನಾದರೂ ಒಂದು ಕನ್ಸಾಲಿಡೇಷನ್ ಆಯಿತು ಅಂತ ಹೇಳಿದ್ರೆ, ಮಾರ್ಕೆಟ್ ಇಲ್ಲೇ ಒಂದು ಕನ್ಸಾಲಿಡೇಷನ್ ಆಯಿತು ಆಮೇಲೆ ಬ್ರೇಕ್ಔಟ್ ಕೊಡ್ತು ಅಂತ ಹೇಳಿದ್ರೆ, ಒಂದು ಉತ್ತಮವಾದಂಥ ಅಪ್ಸೈಡ್ ರ್ಯಾಲಿನ ನಾವು ಕೂಡ ಖಂಡಿತವಾಗ್ಲೂ ಬಯಸ್ಬೋದು ಮುಂದಿನ ಒಂದು ದಿನಗಳಲ್ಲಿ ಅಂತ ನಾನು ಹೇಳ್ತೀನಿ. ಸೊ ಮಾರ್ಕೆಟ್ ಏನಾದರೂ ಸ್ವಲ್ಪ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿ, ಈ ಒಂದು ಜಾಗದಲ್ಲಿ ಸ್ವಲ್ಪ ಮಾರ್ಕೆಟ್ ಏನಾದರೂ ಟೈಮನ್ನು ಸ್ಪೆಂಡ್ ಮಾಡಿ ಆಮೇಲೆ ಒಂದು ಬ್ರೇಕ್ಔಟನ್ನು ಕೊಟ್ಟರೆ ಒಂದು ಉತ್ತಮವಾದಂಥ ಅಪ್ಸೈಡ್ ರ್ಯಾಲಿನ ನಾವು ನೋಡಬಹುದು ಅಂತ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಏನಾಗ್ಬೋದು ನಮಗೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ ಯಾವುದು ಅಂತ ನಾವು ನೋಡೋಣ ಬನ್ನಿ. ನೆಕ್ಸ್ಟ್ ರೆಸಿಸ್ಟೆನ್ಸ್, ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದು ನಮಗೆ ಈ ಹೈ ಕೂಡ ಬ್ರೇಕ್ ಆದರೆ ಮಾರ್ಕೆಟಲ್ಲಿ, ಸೊ ಇದು ಒಂದು ರೆಸಿಸ್ಟೆನ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಅಗೈನ್ ಇಲ್ಲೊಂದು ರೆಸಿಸ್ಟೆನ್ಸ್ ಕೂಡ ಇದೆ ನಮಗೆ. ಸೊ ಈ ಲೆವೆಲ್ಸ್ ಎಲ್ಲ ನಾನು ಏನು ಮಾರ್ಕ್ ಮಾಡ್ತೀನಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಲೆವೆಲ್ಗಳಾಗಿರುತ್ತೆ. ಸೊ ಈ ಲೆವೆಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುವಂಥ ಜಾಗ. ಸೊ ಇಲ್ಲಿ ಎಕ್ಸಾಕ್ಟಾಗಿ ಒಂದು ರಿವರ್ಸಲ್ ಸೈನ್ನ ಕೊಡ್ತಾ ಇರುವಂಥದ್ದು 4 hours ಟೈಮ್ ಫ್ರೇಮಲ್ಲಿ ಬ್ರೇಕ್ಔಟ್ ಕೊಟ್ಟು ಕೂಡ ಒಂದು ಪುಲ್ ಬ್ಯಾಕ್ ಬಂದಿದೆ. ಈ ಪುಲ್ ಬ್ಯಾಕ್ ಏನಾದರೂ ಸಸ್ಟೈನ್ ಆಯಿತು ಅಂದರೆ ಅಪ್ಸೈಡ್ಗೆ ಒಂದು ರ್ಯಾಲಿನ ನಾವು ನೋಡ್ಬೋದು. ಸೊ ಈ ಥರ ಮಾರ್ಕೆಟ್ ಇಲ್ಲಿ ಓಡಾಡಿ ಆಮೇಲೆ ಇದನ್ನು ಬ್ರೇಕ್ಔಟ್ ಕೊಟ್ಟರೆ ನೆಕ್ಸ್ಟ್ ಈ ಜಾಗ ತನಕ ಬರೋ ಚಾನ್ಸಸ್ ಇದೆ. ಸೊ ಇದು ಕೂಡ ಪುಲ್ ಬ್ಯಾಕ್ ಬಂದು ಬ್ರೇಕ್ಔಟ್ ಕೊಟ್ಟರೆ ಈ ಥರ ಒಂದು ಅಪ್ಸೈಡ್ ಮೊಮೆಂಟಮನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದು. ಸೊ ಮೇಜರ್ ಆಗಿ ನಮಗೆ ಈ ಟ್ರೆಂಡ್ ರಿವರ್ಸಲ್ ಆಗ್ಬೋದು ಅಂತ ಏನಾದರೂ ಒಂದು ಅನಿಸ್ಬೇಕು ಅಂದರೆ ಮಾರ್ಕೆಟಲ್ಲಿ ಈ ಥರ ಒಂದು ಸ್ವಿಂಗನ್ನು ಮಾಡಿ, ಸೊ ಇಲ್ಲಿ ಕೂಡ ಫೇಲ್ಯೂರ್ನ ಕೊಟ್ಟು, ಸೊ ಈ ಜಾಗದಲ್ಲಿ ಮಾರ್ಕೆಟು ಮತ್ತೇನಾದರೂ ಬಂದರೆ, ಈ ಒಂದು ಜಾಗದಲ್ಲಿ ಮಾರ್ಕೆಟ್ ಮತ್ತೇನಾದರೂ ಬಂದರೆ, ಸೊ ಇಲ್ಲಿರುವ SLನ ತಗೊಂಡು ಕಂಟಿನ್ಯೂಯೇಷನ್ ಏನಾದ್ರು ಆಯಿತು ಅಂದರೆ ನಾವು ಡೌನ್ ಸೈಡ್ಗೆ ಪ್ಲ್ಯಾನ್ ಮಾಡ್ಬೋದು. ಅಕಸ್ಮಾತ್ ಮಾರ್ಕೆಟ್ ಏನಾದರೂ ಈ ಒಂದು ಜಾಗದಲ್ಲಿ ಇಲ್ಲಿರೋ SLನ ತಗೊಂಡು ಮಾರ್ಕೆಟ್ ಏನಾದ್ರು ಮೂಮೆಂಟಮ್ ಸ್ಟಾರ್ಟ್ ಆಯಿತು ಅಂದರೆ ನಾವು ಒಂದು ಅಪ್ಸೈಡ್ ರ್ಯಾಲಿನ ಡೆಫಿನೆಟ್ ಆಗಿ ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಎಲ್ಲ ಅಪ್ಸೈಡ್ ರ್ಯಾಲಿ ಯಾರ್ಯಾರು ಇಲ್ಲಿ ಪಡೆದಿರ್ತಾರೆ ಅವರ SLಗಳು ಈ ಒಂದು ಜಾಗದಲ್ಲಿ ಇರುತ್ತೆ. ಈ ಒಂದು ಜಾಗದಲ್ಲಿ ಎಲ್ಲರ SL ಇದೆ. ಈ SLನ ಹಂಟ್ ಮಾಡಿ ಮತ್ತೆ ಮೊಮೆಂಟಮನ್ನು ಕೊಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಡೌನ್ ಸೈಡಲ್ಲಿ ಮಾರ್ಕೆಟ್ ಬಂದರೆ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೋಲ್ಡ್ ಆಗಿ ಇದೇನಾದ್ರು ಬ್ರೇಕ್ಔಟ್ ಕೊಡ್ತಂದ್ರೆ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ 477 ನಿಯರ್ ಬೈ ಆ ಒಂದು ರೆಸಿಸ್ಟೆನ್ಸ್ ನಮಗೆ ಚಾರ್ಟರ್ ಕಾಣಿಸ್ತಾ ಇರುವಂಥದ್ದು. ಸೊ ಆ ಒಂದು ರೆಸಿಸ್ಟೆನ್ಸು ನಮಗೆ ಮುಂದಿನ ದಿನಗಳಲ್ಲಿ ಹೋಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಈಗ ನಾವು ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಗ್ಗೆನೂ ಕೂಡ ನಾವು ಮಾತಾಡ್ತೀವಿ. ಸೊ ಆಲ್ ಟೈಮ್ ಹೈ ಅಂತ ಹೇಳೋದಾದರೆ, ಸೊ ಆಲ್ ಟೈಮ್ ಹೈ ನಿಮಗೆ ಆಲ್ಮೋಸ್ಟ್ ನಿಯರ್ ಬೈ ಈ ಜಾಗದಲ್ಲಿ ಬರುತ್ತೆ. 5600 ನಿಯರ್ ಬೈ 5595 ಮ್ಯಾಕ್ಸಿಮಮ್ ಆ ಒಂದು ಜಾಗಕ್ಕೆ ಬರಬೇಕು ಅಂದರೆ ಮಾರ್ಕೆಟ್ಗೆ ನೀವು ತುಂಬಾ ಸಮಯ ತಗೋಬೋದು. ಬಟ್ ಈ ಒಂದು ಅಪ್ಸೈಡ್ ರ್ಯಾಲಿ ನೋಡ್ತಾ ಇದ್ರೆ ಮಾರ್ಕೆಟ್ ಆದಷ್ಟು ಬೇಗ ರೀಚ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ನಮಗೆ ಕಾಣಿಸ್ತಾ ಇದೆ. ಸೊ ನಿಮ್ಮೆಲ್ಲರೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊತೀನಿ. ಮಾರ್ಕೆಟ್ ಏನು ಈ ಒಂದು ಜಾಗನ ಬ್ರೇಕ್ಔಟನ್ನು ಕೊಟ್ಟು ರೀಟೆಸ್ಟನ್ನು ಆಗಿ ಇಲ್ಲಿ ಮಾರ್ಕೆಟ್ ಮೂಮೆಂಟಮ್ ಕೊಟ್ಟಿರುವಂಥದ್ದು ನೀವೇನು ನೋಡ್ತಾ ಇದ್ದೀರಾ. ಸೊ ಈ ಥರ ಏನು ಮೂಮೆಂಟಮ್ ಕೊಟ್ಟಿದೆ. ಸೊ ಮಾರ್ಕೆಟ್ ಏನಾದರೂ ಇಲ್ಲಿಂದನೇ ಮೂಮೆಂಟಮ್ ಮೇಲ್ಗಡೆ ಕೊಡಬೇಕು ಅಂದರೆ ಡೆಫಿನೆಟ್ ಆಗಿ ಒಂದು ಪುಲ್ ಬ್ಯಾಕ್ ಬಂದು ಈ ಹೈನ ಬ್ರೇಕ್ ಮಾಡ್ಬೋದು, ಅಥವಾ ಮಾರ್ಕೆಟ್ ಏನಾದರೂ ಇಲ್ಲಿ ಕೆಳಗಡೆ ಇರುವಂಥ SLನ ತಗೋಬೇಕಂದ್ರೆ ಒಂದ್ಸತಿ ಇಲ್ಲಿಗೆ ಬಂದು ಈ ಥರ ಒಂದು ಫಾರ್ಮೇಷನ್ನ ಮಾಡ್ಬೋದು, ಅಥವಾ ಮಾರ್ಕೆಟಲ್ಲಿ ಇಲ್ಲಿರೋ SLನ ತಗೋಬೇಕು ಅಂದರೆ ಈ ಥರ ಒಂದು SLನ ತಗೊಂಡು ಇಲ್ಲಿ ಒಂದು ಫಾರ್ಮೇಟ್ ಮಾಡಿ ಈ ಥರ ಒಂದು ಮೊಮೆಂಟಮನ್ನು ಕೊಡುವಂಥ ಸಾಧ್ಯತೆ ಕೂಡ ಈ ಒಂದು ಮಾರ್ಕೆಟಲ್ಲಿ ಇರುವಂಥದ್ದು. ಸೊ ಓವರ್ ಆಲ್ ಟ್ರೆಂಡ್ ನಾವು ನೋಡೋದ್ರಿಂದ ಡೆಫಿನೆಟ್ ಆಗಿ ನಮಗೆ ಒಂದು ಉತ್ತಮವಾದ ಅಪ್ಸೈಡ್ ರ್ಯಾಲಿನ ಕೊಡ್ಬೋದು. ಸೊ ಪ್ರತಿ ಸಲಿನೂ ಮಾರ್ಕೆಟಲ್ಲಿ SLಗಳು ಎಲ್ಲಿ ಜಾಸ್ತಿ ಪ್ಲೇಸ್ ಆಗಿರುತ್ತೆ ಆ ಜಾಗಕ್ಕೆ ಒಂದು ಸಲ ಮಾರ್ಕೆಟ್ ಬಂದು SLನ ತಗೊಳುತ್ತೆ. ಅಕಸ್ಮಾತ್ ಮಾರ್ಕೆಟ್ಗೆ ತುಂಬಾ ಕಷ್ಟ ಆಯಿತು ಮುಂದ್ಗಡೆ ಹೋಗೋದಕ್ಕೆ ಅಂತ ಹೇಳಿದ್ರೆ ಒಂದ್ಸತಿ ಆ ಜಾಗನ ಬಂದು ಒಂದ್ಸಲಿ ಟ್ಯಾಪ್ ಮಾಡಿ ಈ ಥರ ಒಂದು ಮೂಮೆಂಟಮ್ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಎಲ್ಲರೂ ಕೂಡ ಈಗ ಒಂದು ಅಪ್ಸೈಡ್ ಮೊಮೆಂಟಮಲ್ಲೇ ಇದ್ದಾರೆ. ಸೊ ನೋಡೋಣ ಇದು ಯಾವ ರೀತಿ
ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಪುಲ್ ಬ್ಯಾಕ್ ಏನಾದರೂ ಬರುತ್ತಾ ಮಾರ್ಕೆಟಲ್ಲಿ ಅಂತ ನೋಡ್ಬೋದು. ಬಟ್ ಈ ಒಂದು ರ್ಯಾಲಿ ಇದೇ ಥರ ಕಂಟಿನ್ಯೂ ಆಗಿ ಸ್ಟಾರ್ಟ್ ಆದರೆ ಡೆಫಿನೆಟ್ ಆಗಿ ಸದ್ಯದಲ್ಲೇ ಈ ಒಂದು ಆಲ್ ಟೈಮ್ ಹೈನ ರೀಚ್ ಆಗೋಕ್ಕೆ ಗೋಲ್ಡು ಡೆಫಿನೆಟ್ ಆಗಿ ಬರಬಹುದು ಅನ್ನೋ ಒಂದು ಸೂಚನೆ ನಮಗೆ ಚಾರ್ಟಲ್ಲಿ ಈಗ ಕಾಣಿಸ್ತಾ ಇರುವಂಥದ್ದು. ಸೊ ಎಲ್ಲರೂ ಕೂಡ ಈ ಒಂದು ಡೀಪ್ ಡೌನ್ ಅನಾಲಿಸಿಸ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ಥರದ ವಿಡಿಯೋಗಳಿಗೂ ನಿಮಗೂ ಕೂಡ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ಬೋದು. ಧನ್ಯವಾದಗಳು.